ಮೊದಲ ಅಧಿವೇಶನ ಮುಗಿತಾ ಇದ್ದಂತೆ ಈಗ ಹೊಸ ಸವಾಲುಗಳು ಎದುರಾಗ್ತಾ ಇದೆ ನೋಡಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಡಿ.ಕೆ. ಸಚಿವ ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯದ ಕೊರತೆ ಕಾಡ್ತಾ ಇದೆ. ಒಬ್ಬರೇ ಮಹಿಳಾ ಸಚಿವರಿರೋದು ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇರುವಂಥದ್ದು. ಇಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ವಿಚಾರದಿಂದ ಸದನದಲ್ಲಿ ಸಾಕಷ್ಟು ಸದ್ದಾಗ್ತಾ ಇದೆ. ಸದನ ಮುಗಿದ ಬೆನ್ನಲ್ಲೇ ಇಬ್ರು ಸಚಿವರಿಗೆ ಕೋಕ್ ಹಾಕುವಂತಹ ಗಾಸಿಪ್ಗಳೀಗ ಮೂಡ್ತಾ ಇದೆ. ಅಂದ್ರೆ ಹಾಲಿ ಇಬ್ಬರು ಸಚಿವರನ್ನ ಸಂಪುಟದಿಂದ ಕೈಬಿಡ್ತಾರಾ? ಹಾಗಾದ್ರೆ ಮೂವರು ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಸಿಗುತ್ತಾ? ಹೀಗೆ ಹೀಗಾಗುತ್ತಂತೆ ಅಂತ ಕೈಪಾಳ್ಯದಲ್ಲಿ ಹೀಗಾಗುತ್ತೆ, ಹಾಗಾಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ಒಟ್ನಲ್ಲಿ ಅದೇನಾಗುತ್ತೆ ಗೊತ್ತಿಲ್ಲ. ಅದು ಅಂತೆ ಕಂತೆಗಳೇ ತುಂಬಿದೆ. ಈ ಒಂದು ಅಂತೆ ಕಂತೆಗಳ ಸಂತೆ ಆಗೋಗ್ಬಿಟ್ಟಿದೆ. ಹೆಂಗ ಅನ್ಸುತ್ತೆ ನಿಮಗೆ ಇಂಥ ಪ್ರಜಾಪ್ರಭುತ್ವದಲ್ಲಿ ನಾವ್ ಇದ್ದೀವಲ್ಲ? ಬೇಸರ ಆಗುತ್ತೆ ನಮಗೆ. ಬಿಕಾಸ್ ನಾವೇ ಚೂಸ್ ಮಾಡಿರುವಂತದ್ದು ಇದನ್ನ. ನಮಗೆ ಬೇಸರ ಆಗುತ್ತೆ ಏನ್ ಆಗ್ತಾ ಇದೆ ಇಲ್ಲಿ ನೋಡಿ. ಯಾಕಂದ್ರೆ ಇಲ್ಲಿ ರಾಜ್ಯದ ಜನತೆಗೆ ಮಹಿಳೆಯರು ಮಂತ್ರಿಗಳ ಅಲ್ಲ ಅದು ಆ ಕಾರಣ ಅಂತಲ್ಲ. ಪ್ರತಿಯೊಂದನ್ನು ನೋಡಿದಾಗ ಇಲ್ಲಿ ವಿಚಾರಗಳು ಏನ್ ಆಗ್ತಾ ಇದೆ ಅಂತಂದ್ರೆ ಒಂದು ಜನರಿಗೆ ಯೂಸ್ ಆಗುವಂತಹ ಕೆಲಸಗಳು ಯಾವುದು ಆಗ್ತಿಲ್ಲ. ಇವಾಗ ಪಾರ್ಕ್ ವಿಚಾರ ಆಗಿರಬಹುದು, ಬಿಡದಿ ಟೌನ್ಶಿಪ್ ವಿಚಾರ ಆಗಿರಬಹುದು, ಇದೆಲ್ಲದರಲ್ಲೂ ರೈತರ ವಿರೋಧ ಇದೆ, ಜನರುಗಳ ವಿರೋಧ ಇದೆ. ಇದಿದ್ರೂ ಕೂಡ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ, ಬೇಡ ಅನ್ನುವಂಥದ್ದನ್ನೇ ಯಾಕೆ ಮಾಡಕ್ ಮುಂದಾಗ್ತಿದೆ, ಇದೆಲ್ಲ ನಿಜಕ್ಕೂ ಕೂಡ ಬೇಸರ ಆಗುವಂಥದ್ದು. ಹೌದು, ಈಗ ಸೈಟ್ ವಿಚಾರದಲ್ಲಿ ಜನ ಕಷ್ಟಪಟ್ಟಿರ್ತಾರೆ. ಮನೆ ಕಟ್ಟೋದಂದ್ರೆ ಅಷ್ಟು ಸುಲಭ ಅಂತೂ ಅಲ್ಲ, ಟೈಮ್ ತಗೊಳುತ್ತೆ ಮಾಡಿ. ಹೌದು, ಅದಕ್ಕೆ ನೀವು ಟೈಮ್ ಲಿಮಿಟ್ಸ್ ಕೊಟ್ಬಿಟ್ರೆ ಲಕ್ಷ್ಮಿ, ಜನರ ಅಭಿಪ್ರಾಯ ಕೂಡ ಇದೇ ಆಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಿದ್ರೆ ಈಗ ಖಾಲಿ ಇರೋ ಆ ಒಂದು ಸಚಿವ ಸ್ಥಾನ ಯಾರಿಗ್ರಿ? ಯಪ್ಪ, ಇನ್ನೂ ಕೂಡ ಇದು ಮುಗ್ದಿಲ್ಲ ನೋಡಿ. ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ, ಅದಿನ್ನೂ ವಿಸ್ತರಣೆ ಆಗ್ತಾ ಇದೆ. ಹಾಗಿದ್ರೆ ಖಾಲಿ ಇರುವಂತಹ ಒಂದು ಸ್ಥಾನ ಯಾರಿಗೆ? ಮಹಿಳಾ ಕೋಟಾದ ಅಡಿ ಸಚಿವ ಸ್ಥಾನಕ್ಕೆ ಮೂವರು ರೇಸ್ನಲ್ಲಿದ್ದಾರೆ. ಯಾರ್ಯಾರು? ನಾವು ನಿನ್ನೆ ಕೂಡ ಹೇಳಿದ್ವಿ ವಿಚಾರವಾಗಿ. ನಯನಾ ಮೋಟಮ್ಮ, ಉಮಾಶ್ರೀ, ಅನ್ನಪೂರ್ಣ ತುಕಾರಾಂ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಈ ಮೂವರಲ್ಲಿ ಯಾರಿಗೆ ಸಿಗುತ್ತೆ ಸಿಎಂ, ಮಾಜಿ ಸಿಎಂ ಆಶೀರ್ವಾದ? ಅಂದರೆ ಹೈಕಮಾಂಡ್ನಿಂದ ಶಂಕಿನಿಂದ ತೀರ್ಥ ಬರಬೇಕಲ್ಲ, ಶಂಕನಿಂದ ತೀರ್ಥ ಬರಬೇಕಲ್ಲ. ಯಾವ ಶಂಕದಿಂದ ಯಾರಿಗೆ ತೀರ್ಥ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಸಿದ್ದರಾಮಯ್ಯ ತಂತ್ರಕ್ಕೆ ಡಿ.ಕೆ. ಶಿವಕುಮಾರ್ ಒಪ್ತಾರಾ? ಹಂಗಾರೆ ಯಾರು ಮುಖ್ಯಮಂತ್ರಿ? ಯಾರು ಮಾಜಿ ಮುಖ್ಯಮಂತ್ರಿಗಳಿದ್ದೆ ಆಟ ಜಾಸ್ತಿ ಏನಾದ್ರು ನಡೀತಾ ಇದೆಯಾ? ಅಥವಾ ಇಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಹಿಸ್ಕೊಂಡವ್ರದ್ದು ಏನಾದರೂ ನಡೀತಾ ಇದೆಯಾ? ಅಫ್ಕೋರ್ಸ್ AICC ಅಧ್ಯಕ್ಷರಿರ್ಬೋದು, ಹೈಕಮಾಂಡ್ ಅಂತ ಹೇಳಿದರೆ ಇದೊಂದು ಟೀಮ್ ವರ್ಕ್ ನಿಜ. ಆದರೆ ಏನದು ಈ ಪಾರ್ಟಿ ಇಷ್ಟೊಂದು ದಿವಸಗಳ ಕಾಲ ಎಕ್ಸ್ಟೆಂಡ್ ಆಗಿರೋದು ಅಥವಾ ಈ ಗೊಂದಲಗಳು ಮುಂದುವರೆದಿರೋದು ಇತಿಹಾಸದಲ್ಲಿ ಮೊದಲ ಬಾರಿ ಅಂತ ಹಿರಿಯರು ಹೇಳ್ತಾರೆ, ಇಫ್ ಐ ಆಮ್ ನಾಟ್ ರಾಂಗ್. ಮುಂಚೆನೂ ಇತ್ತು, ಇಲ್ಲ ಅಂತಲ್ಲ. ಪ್ರತಿ ಸರ್ಕಾರ ಬಂದಾಗಲೂ ಕೂಡ ಈ ಟೆನ್ಷನ್ ಇದ್ದೇ ಇರುತ್ತೆ. ಈ ಟಿಕೆಟ್ ಹಂಚಿಕೆ ಇರ್ಬೋದು, ಸಂಪುಟ ಅಂದಾಗ ಸಂಕಟ ಅನ್ನೋದು, ಸದನ ಅಂದರೆ ಕದನ ಅನ್ನೋದು ಇದಿದ್ದೇ ಇರ್ತಿತ್ತು. ಯಡಿಯೂರಪ್ಪ ಅವರ ಟರ್ಮ್ನಲ್ಲೂ ಕೂಡ, ಲಾಸ್ಟ್ ಟರ್ಮ್ನಲ್ಲೂ ಕೂಡ ಇದು ಪ್ರವಾಹ ಬಂದಾಗಲೂ ಕೂಡ ಮುಖ್ಯಮಂತ್ರಿ ಒಬ್ಬರೇ ಇರ್ತಾರೆ, ಬೇರೆ ಯಾರು ಸಚಿವರು ಇರೋದಿಲ್ಲ. ಅದು ಒಂದು ಹಂತದವರೆಗೂ ಇರುತ್ತೆ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್ ಈಸ್ ಆನ್ ಲೈನ್. ಎಸ್, ಫೋನ್ ಲೈನಲ್ಲಿದ್ದಾರೆ. ವಿವೇಕ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಾಘವ್. ಏನು ನಿಮಗೂ ಬೇಜಾರಾಗಿದೆಯಾ ಈ ಅಧಿವೇಶನದ ಈ ಎಲ್ಲ ಜಟಾಪಟಿಗಳನ್ನು ನೋಡಿ, ಈ ರೇಸ್ಗಳನ್ನು ನೋಡಿ, ಅಥವಾ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತಿದೆಯಾ? ನಿಮಗೇನು ಅನಿಸ್ತಾ ಇದೆ ಬೀಯಿಂಗ್ ಅ ಪೊಲಿಟಿಕಲ್ ಜರ್ನಲಿಸ್ಟ್ ವಿವೇಕ್? ಎಸ್ ರಾಘವ್, ಮೊದಲಿಗೆ ಈಗ ಅಧಿವೇಶನ ನಡಿಬೇಕಾದ್ರೆ ನಮಗೂ ಒಂದಿಷ್ಟು ಈ ರೀತಿಯಾಗಿ ಚರ್ಚೆಗಳು ನಡೆಯುತ್ತೆ. ಪ್ರತಿ ಸಲ ಯಾವ ರೀತಿಯಾಗಿ ಚರ್ಚೆಗಳು ನಡೆಯುತ್ತೆ, ಒಂದಿನ ಅಥವಾ 2 ದಿನ ಹೋರಾಟಗಳು ನಡೆಯುತ್ತೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಮ್ಮ ತಲೆಯಲ್ಲೂ ಕೂಡ ಇದ್ದಂತ ಒಂದು ವಿಚಾರ. ಆದ್ರೆ ಈ ಬಾರಿ ಮೊದಲನೇ ಬಾರಿಗೆ ಬಿಜೆಪಿಯವರು ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆಸಿರೋದು ಅಂತಾನೆ ಹೇಳ್ಬಹುದು. ಜೊತೆಗೆ JDS ಅವರು ಕೂಡ ಒಟ್ಟಾಗಿ, ಮೈತ್ರಿಯವರು ಒಂದಾಗಿ, ಯಾವಾಗಿಂದ ಮೈತ್ರಿ ಆಯ್ತು ಅಂದಿನಿಂದ ಇಂದಿವರೆಗೂ ಕೂಡ ಈ ರೀತಿಯಾದಂತ ಒಂದು ಹೋರಾಟ ಅಂದ್ರೆ ಇಡೀ ಅಧಿವೇಶನದವರೆಗೂ ಕೂಡ ಹೋರಾಟ ನಡೆಸಿದ್ ಎಂದೂ ಕೂಡ ಇಲ್ಲ. ಈಗ ಅಂದ್ರೆ ಈ ಸರ್ಕಾರ ಬಂದ ಬಳಿಕ ಈಗ ಆ ರೀತಿಯಾಗಿ ಒಂದು ಹೋರಾಟ ಮಾಡಿರ್ತಕ್ಕಂಥದ್ದು ಬಿಜೆಪಿ ಮತ್ತು JDS ಅವರು ನೋಡಿದ್ರೆ ಒಂದ್ ರೀತಿ ಈಗ ಆಶ್ಚರ್ಯ ಮೂಡಿಸುತ್ತೆ. ಒಂದೇ ವಿಚಾರನ ಇಟ್ಕೊಂಡು ಇಷ್ಟು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರಲ್ಲಪ್ಪ ಅಂತ. ಆದ್ರೆ ಮತ್ತೊಂದು ಕಡೆ ಬರದ ವಿಚಾರಗಳಾಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಬಿಡದಿ ವಿಚಾರಗಳಾಗಿರ್ಬೋದು, ಇದ್ಯಾವುದು ಕೂಡ ಚರ್ಚೆ ಆಗಿಲ್ಲ ಅನ್ನೋದು ಕೂಡ ಮತ್ತೊಂದು ಕಡೆ. ಈ ರೀತಿಯಾಗಿ ನೋಡ್ತಾ ಹೋದ್ರೆ ಒಂದಿಷ್ಟು ವಿಚಾರಗಳ ಪೈಕಿ ಸಾಕಷ್ಟು ಜನಕ್ಕೆ ಅಸಮಾಧಾನ ಕೂಡ ಇದೆ, ಕೆಲವೊಬ್ಬರಿಗೆ ಸಮಾಧಾನ ಕೂಡ ಇದೆ. ಮತ್ತೊಬ್ರು ಹೇಳ್ತಾರೆ ಇದು ಕೇವಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ರೀತಿಯಾಗಿ ಹೋರಾಟ ಮಾಡಿದ್ರು ಬೇರೆ ವಿಚಾರಗಳು ಚರ್ಚೆ ಆಗ್ಬಾರ್ದು.
ಅದೇ ಈ ಏನು ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಬೇರೆ ಗೊತ್ತಾಗ್ತಾ ಇಲ್ಲ ವಿವೇಕ್. ಈಗೇನು ಮಹಿಳಾ ಮಣಿಗಳ ಮ್ಯಾಟ್ರ್ ಏನು, ಮಹಿಳಾ ಮಂತ್ರಿಗಳಾಗ್ತಾರೆ ಯಾರಾಗ್ತಾರೆ, ಏನಾದರೂ ಕ್ಲಾರಿಟಿ ಇದೆಯಾ? ಏನಾದ್ರು ಬೇಗ ಇತ್ಯರ್ಥ ಆಗೋ ಸಾಧ್ಯತೆ ಇದೆಯಾ? ಎಸ್ ರಾಘವ್, ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 80 ದಿನಗಳಾದ್ರೂ ಕೂಡ ಇನ್ನು ಮಹಿಳಾ ಮಂತ್ರಿ ಯಾರು ಅಂತ ಆಯ್ಕೆ ಮಾಡಕ್ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಕರೆಕ್ಟ್. ಇರೋದು 4 ಮತ್ತೊಂದು ಜನ ಅಂತ ಹೇಳಿ ಇರೋದೇ ಕೆಲವೊಂದಿಷ್ಟು ಮಹಿಳೆಯರು ಶಾಸಕರು. ಅಂತವರನ್ನಲ್ಲಿ ಆಯ್ಕೆ ಮಾಡೋದಕ್ಕೆ ಯಾಕಿಷ್ಟು ಗೊಂದಲ ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆ ಇದಕ್ಕೆ ತಡೆಗಳು ಬೀಳ್ತಾ ಇದೆ ಅಂತ ಕೇಳ್ತಾ Okay, ನಿಮ್ ಇದ್ರೆ ಪ್ರಕಾರ ಏನು ಕೆಲವೊಂದ್ reason ಕಡೆ ಇರ್ಬೋದು? ಕೆಲವೊಂದ್ ಕಡೆ ಮಾಜಿ ಸಿಎಂ ಅವರು ಇವರನ್ನೇ ಮಹಿಳಾ ಮಂತ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. Okay. ಇನ್ನೊಂದು ಕಡೆ ಈಗ ಹಾಲಿ ಸಿಎಂ ಅವರು ಇವ್ರನ್ನ ಮಂತ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾ. ಮತ್ತೊಂದು ಕಡೆ ಉಸ್ತುವಾರಿಗಳಾಗಿರ್ಬೋದು ಮತ್ತೆ ಹೈಕಮಾಂಡ್ ಬೇರೆ ಹೆಸರನ್ನೇ ಕೊಡ್ತಾ ಇದೆ. ಈ ರೀತಿಯಾಗಿ ವಿಭಿನ್ನವಾದಂತ ಹೆಸರುಗಳು ಬರ್ತಾ ಇರುವಂತ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಅಂದ್ರೆ ವಿಳಂಬ ಆಗ್ತಾ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ಈಗ ಅಧಿವೇಶನ ಮುಗಿದ ಬಳಿಕವೇ ಆಯ್ಕೆ ಮಾಡ್ತಾರೆ ಸದ್ಯದಲ್ಲಿ ಅನ್ನೋದು ಕೂಡ ಒಂದು ಚರ್ಚೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಯನಾ ಮೋಟಮ್ಮ ಆಗಿರ್ಬೋದು, ಜೊತೆಗೆ ಉಮಾಶ್ರೀ ಅವರಾಗಿರ್ಬೋದು, ಮತ್ತೆ ತುಕಾರಾಮ್ ಅವರಾಗಿರ್ಬೋದು, ತುಕಾರಾಮ್ ಅವರ ವೈಫ್ ಆದಂತವ್ರು ಅವ್ರನ್ನ ಆಯ್ಕೆ ಮಾಡ್ತಾರೆ ಈ ಮೂವರಲ್ಲಿ ಒಬ್ಬರನ್ನ ಅನ್ನೋದು ಒಂದಿಷ್ಟು ಚರ್ಚೆಗಳು ಈಗ ಅಧಿವೇಶನದಲ್ಲೂ ಕೂಡ ನಡೀತಾ ಇತ್ತು. ಅಂದ್ರೆ ಇಂಟರ್ನಲ್ ಟಾಕ್ ನಡೀತಾ ಇತ್ತು. ಆದ್ರೆ ಯಾರನ್ನ ಆಯ್ಕೆ ಮಾಡ್ತಾರೆ ನಿಜಕ್ಕೂ ಅನ್ನೋದು ಒಂದಿಷ್ಟು ಕುತೂಹಲ. ಜೊತೆಗೆ ಇದರ ಜೊತೆಗೆ 2 ಹಾಲಿ ಇರ್ತಕ್ಕಂಥ ಸಚಿವರಿಗೂ ಕೂಡ ಕೊಡುವಂತ ಚಾನ್ಸಸ್ ಇದೆ. ಓಕೆ, ನಯನಾ ಮೊಟ್ಟಮ್ ಅವರಿಗೆ ಚಾನ್ಸ್ ಇದೆಯಾ? ನಯನಾ ಮೊಟ್ಟಮ್ ಅವರಿಗೆ ಚಾನ್ಸ್ ಇದೆಯಾ? ಎಸ್ ರಾಘವ್, ಖಂಡಿತವಾಗ್ಲು. ಯಾಕಂದ್ರೆ ಒಂದ್ ಕಡೆ ಚಿಕ್ಕಮಂಗ್ಳೂರಿಗೂ ಒಂದು ಸ್ಥಾನಮಾನ ನೀಡಿದಂಗೆ ಆಗುತ್ತೆ. ಮತ್ತೊಂದು SC ಕೋಟಾದಲ್ಲೂ ಕೂಡ ಮತ್ತೊಂದು ಸಚಿವ ಸ್ಥಾನ ಕೊಟ್ಟಂತೆ ಆಗುತ್ತೆ. ಅವರ ಮತಗಳನ್ನು ಕೂಡ ಸೆಳೆಯೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಚಿಕ್ಕಮಂಗ್ಳೂರ್ಗೆ ಈ ಹಿಂದೆನೂ ಪ್ರಾತಿನಿಧ್ಯ ಕೊಟ್ಟಿರಲಿಲ್ಲ, ಈಗ ಕೊಟ್ಟಂತೆ ಆಗುತ್ತೆ. ಈ ಎಲ್ಲ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಅವರ ಹೆಸರು ಕೂಡ ಸದ್ಯ ಸಾಕಷ್ಟು ಯಾರಿಗೆ ಕೊಕ್ಕೊಡ್ಬೋದು ಅಂದ್ರೆ ವಿವೇಕ್, ಯಾರಿಗೆ ಕೊಕ್ಕಾಗ್ಬೋದು ಅಂದ್ರಲ್ಲ, ಸಾರಿ. ಎಸ್ 2 ಸಚಿವರಿಗೆ ಕೊಡುವಂತ ಚಾನ್ಸ್ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಯಾರ ಹೆಸರು ಅಂತ ಕೂಡ ಇಲ್ಲಿವರೆಗೂ ಕೂಡ ವೈರಲ್ ಆಗಿಲ್ಲ. ಈ ಹಿಂದೆನೆ ನಾವು ನೋಡಿದ್ವಿ HC ಬಾಲಕೃಷ್ಣ ಅವರು ನಾನ್ ತ್ಯಾಗ ಮಾಡೋದಕ್ಕೆ ಸಿದ್ಧ ಇದ್ದೇನೆ ಅಂತ. ಈ ರೀತಿಯಾಗಿ ಕೆಲವೊಬ್ರು ಡಿ ಕೆ ಶಿವಕುಮಾರ್ಗೋಸ್ಕರ 2 ಸಚಿವ ಸ್ಥಾನ ಬಿಟ್ಕೊಡ್ತಾರಾ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಆದ್ರೆ ಒಟ್ಟಾರೆಯಾಗಿ ಸಚಿವ ಸ್ಥಾನ ಮಾಡ್ಬೇಕಾದ್ರೆ 3 ಸಚಿವರಿಗೆ ಒಟ್ಟಾಗಿ ಆಯ್ಕೆ ಮಾಡ್ತಾರೆ. ಅಂದ್ರೆ 2 ಕೋಪ್ ಕೊಡುವಂತ ಸ್ಥಾನಕ್ಕೆ ನೂತನವಾಗಿ ಆಯ್ಕೆ ಆಗಂತ ಸಚಿವರು ಇನ್ನೊಂದು ಮಹಿಳಾ ಆಗುತ್ತದೆ. 3 ಸಚಿವರಿಗೂ ಒಂದೇ ಸರಿ ಆಯ್ಕೆ ಮಾಡ್ತಾರೆ ಅನ್ನೋದು ಚರ್ಚೆ ಆಗ್ತದೆ. ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ನೋಡಿ, ನಾವು ಏನನ್ನು ಕೊಡ್ತಾ ಇದ್ದೀವಿ, ನಾವು ಏನನ್ನು ಕೊಡ್ತಾ ಇದ್ದೀವಿ, ಏನು ಇರೋದನ್ನು ಹೇಳಬೇಕಾಗಿದೆ. ನಮಗೂ ಅನಿಸುತ್ತೆ ಈಗ ಬೀಂಗ್ ಎ ಜರ್ನಲಿಸ್ಟ್ ಒಳ್ಳೊಳ್ಳೆ ವಿಚಾರಗಳನ್ನ ಜನರಿಗೆ ತಲುಪಿಸೋಣ ಅಂತ. ಅದು ನಮಗೂ ಕೂಡ ಸವಾಲಾಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ. ಹಾಗಾಗಿ ನಾವು ಬಿಡೋಂಗಿಲ್ಲ, ಯಾವಾಗಲೂ ಸೇನಾನಿಗಳ ಥರ ನಾವು ಹೋರಾಡ್ತಾ ಇರಬೇಕು, ಆಶಾವಾದಿಗಳಾಗಿರಬೇಕು ಅಂತ ಹೇಳ್ತಾ